ನನ್ನ KGF ಮಗಾವೀರ್ ಸ್ಕೂಲು ಬಗ್ಗೆ ನನ್ನ ಹತ್ರ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದಿರಪ್ಪ ನಾನು BO ಹತ್ರ ಬಂದಿದ್ದೀನಿ. BO ಹತ್ರ ಬಂದು ಒಂದು ಲೆಟ್ರ್ ಕೊಟ್ಟಿದ್ದೀನಿ. ಲೆಟ್ರ್ ಕೊಟ್ಟ ಮೇಲೆ ಇಲ್ಲಿ ಮೋರ್ ದೆನ್ 2500 ಜನ ಓದ್ತಾರೆ. ಟೋಟಲ್ 2800 ಜನ ಇಲ್ಲಿ ಓದ್ತಾರೆ. ಈ ಸ್ಕೂಲಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಯಾವುದು ಇರುವುದಿಲ್ಲ. ನಾನು BO ಹತ್ರ ಇದ್ರ ಕಡೆ ಪ್ರಿನ್ಸಿಪಲ್ ಕರೆಸ್ಬಿಟ್ಟು ಕೇಳಿದ್ದೀವಿ. ಪ್ರಿನ್ಸಿಪಾಲ್ ಒಪ್ಕೊಂಡಿದ್ದಾರೆ. ಇಲ್ಲ ಸರ್, ನಮ್ಮ ಸ್ಕೂಲ್ ಕಡೆಯಿಂದ ಮಿಸ್ಟೇಕ್ ಆಗಿದೆ, ನಾವು ಅದು ಸರಿಪಡಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ನಾವು ಅದು ಅಕ್ಸೆಪ್ಟ್ ಮಾಡಿಲ್ಲ. ಆ ಸ್ಕೂಲು ನಾವು ಇಮ್ಮಿಡಿಯೇಟಾಗಿ BO ಕಡೆ ಲೆಟರ್ ಕೊಟ್ಟು DD ಕಡೆಯಿಂದ ಮಾತಾಡಿ ಕಮಿಷನರ್ IAS ಆಫೀಸರ್ ಕಾವೇರಿ ಮೇಡಮ್ ಕಡೆಯಿಂದ ಫೋನ್ ಮಾಡಿಸಿ ಕೊಟ್ಟಿದ್ದೀವಿ. ನೀವು ದಯವಿಟ್ಟು ಏನು ಮಾಡಬೇಕಂದ್ರೆ ಈ ಸ್ಕೂಲ್ ಲಾಸ್ಟ್ ಇಯರ್ ಏನು ಮಾಡಿದ್ದಾರೆ, ಇದು ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಲಾಸ್ಟ್ ಇಯರ್ ಇವರು ಒಂದು 965 ಜನ ವಿತೌಟ್ ಪರ್ಮಿಷನ್ ಇವರು ಅಡ್ಮಿಷನ್ ಮಾಡಿದ್ದಾರೆ. ಯಾಕಂದರೆ ಒಂದು ಕ್ಲಾಸ್ಗೆ ಗೌರ್ಮೆಂಟ್ ಪರ್ಮಿಷನ್ ಕೊಡ್ತಾ ಇರೋದು 40 ಮೆಂಬರ್ಸ್ ಕೂತ್ಕೊಳ್ಬೇಕು. ಸೆಕ್ಷನ್ ಏನು ಇಟ್ಕೊಳ್ಳಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಬಂದು ಅದೇ ಥರ 40 ಮೆಂಬರ್ ಏನು ಮಾಡಿದ್ದಾರೆ. ಫಸ್ಟ್ ಸ್ಟ್ಯಾಂಡರ್ಡ್ಗೆ 123 ಮಾಡಿದ್ದಾರೆ, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ 120 ಮಾಡಿದ್ದಾರೆ. ಈ ಥರ ಅಪ್ ಟು 7th ಮಾತ್ರ 1650. ಅಂದರೆ ಇದಕ್ಕೆ ಟೋಟಲಿ ಬಂದು 40 ಮೆಂಬರ್ಸ್ ಇರಬೇಕು. 40 ಮೆಂಬರ್ಸ್ ನೀವು ಡಿವೈಡ್ ಮಾಡ್ತೀವಿ 7 ಫಸ್ಟ್ ಟು 7 ಎಷ್ಟಾಗುತ್ತೆ, ಕಡಿಮೆ ಆಗುತ್ತೆ. ಇವರು ಇಷ್ಟೆಲ್ಲ ಮಿಸ್ಯೂಸ್ ಮಾಡಿ ಇವತ್ತು ಆಲ್ರೆಡಿ ಬ್ಲಾಕ್ ಎಜುಕೇಷನ್ ಆಫೀಸ್ ಲೆಟ್ರ್ ಕೊಟ್ಟಿದ್ದಾರೆ. ನನ್ನ ಪ್ಯೂರ್ ಹ್ಯೂಮನ್ ರೈಟ್ಸ್ ವೈಲೇಷನ್ ಇದು ಮಾಡ್ತಾ ಇರೋದು. ಇವರು ಪ್ಯೂರ್ ಹ್ಯೂಮನ್ ರೈಟ್ಸ್ ವೈಲೇಷನು. ನಾನು ಬಂದು ಆಲ್ರೆಡಿ ನನ್ನ ಕಡೆಯಿಂದ DD ಕಾಲ್ ಮಾಡಿದ್ದೀನಿ. DDಗೆ ಮಾತಾಡಿ ಇವ್ರ ಹತ್ರ ಮಾತಾಡ್ಸಿದ್ದೀನಿ. DD ನಾಳೆ ಬರ್ತೀನಿ, ನಾನು ವಿಸಿಟ್ ಕೊಡ್ತೀನಿ ಹೇಳಿದ್ದಾರೆ. ವಿಸಿಟ್ ಕೊಟ್ಟಿದ್ರೆ ಕೂಡ ನಾವು ಏನು ಮಾಡ್ತೀವಿ, ನೆಕ್ಸ್ಟ್ ಹೋರಾಟ ಮಾಡ್ತೀವಿ. ಈ ಸ್ಕೂಲಲ್ಲಿ ಯಾವ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. 2800 ಜನ ಎಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇದೆ, ಜಾಗ ಗೌರ್ಮೆಂಟ್ ತೋರಿಸಲೇಬೇಕು. ತೋರಿಸಿದ್ರೆ ನೆಕ್ಸ್ಟ್ ಸ್ಟೆಪ್ ನಾವು ಸೇರಿಕೊಂಡು ನೋಡಿಕೊಂಡು ನಾನು ಒಬ್ಬನು ಹೋಗಲ್ಲ, BO ಕರ್ಕೊಂಡು ಹೋಗ್ತೀವಿ, DD ಕರ್ಕೊಂಡು ಹೋಗ್ತೀವಿ, ಆಲ್ ಪ್ರೆಸ್ ಮೆಂಬರ್ಲ್ಲ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡ್ತೀವಿ. ಪ್ಯೂರ್ ಮಗಾವೀರ್ ಜೈನ್ ಸ್ಕೂಲ್ ಪ್ಯೂರ್ ಇಲ್ಲಿಗಲ್ ಮಾಡಿದ್ದಾರೆ ನನ್ನ ಪ್ರಕಾರ. ಇದು ಲೆಟ್ರ್ ಕೊಟ್ಟಿದ್ದೀವಿ. ಇಮ್ಮಿಡಿಯೇಟ್ ಆಕ್ಷನ್ ತಗೊಳ್ತೀನಿ. BO ಹೇಳಿದ್ದಾರೆ, DD ಹೇಳಿದ್ದಾರೆ, ಸ್ಟೇಟ್ ಕಮಿಷನರ್ ಹೇಳಿದ್ದಾರೆ. ಅಷ್ಟು ಜನ ಕೂತ್ಕೊಳ್ಳೋಕೆ ಅವ್ರ ಹತ್ರ ಜಾಗ ಇದೆಯಾ? ಇಲ್ಲ, 100% ಇಲ್ಲ. ಎಲ್ಲಿ ಅವ್ರು ಕುಣಿಸ್ತಾರೆ? ಮೇಡಮು ಸ್ಕೂಲ್ ಪ್ರಿನ್ಸಿಪಲ್ ಲತಾ ಮೇಡಮ್ ಬಂದಿದ್ದಾರೆ. ಲತಾ ಮೇಡಮ್ ಬಂದು ಅವರು ಒಪ್ಕೊಂಡಿದ್ದಾರೆ. ಸರ್ ಮಿಸ್ಟೇಕ್ ಆಗಿದೆ ನಮ್ಮ ಸ್ಕೂಲು, ಅದೇ ನೆಕ್ಸ್ಟ್ ನಾವು ಅದು ಇಮ್ಮಿಡಿಯೇಟಾಗಿ ಸೆಟ್ರೇಟ್ ಮಾಡ್ಕೊಳ್ತೀನಿ ಹೇಳಿದ್ದಾರೆ. ನಾನು ಅದು ಅಕ್ಸೆಪ್ಟ್ ಮಾಡಿಲ್ಲ. ಲಾಸ್ಟ್ ಇಯರ್ ಇದೇ ಥರ ಅವರು 1065 ಜನಕ್ಕೆ ವಿತೌಟ್ ಪರ್ಮಿಷನ್ BO ಕಡೆಯಿಂದ ವಿತೌಟ್ 1 to 3 ಅಡ್ಮಿಷನ್ ಮಾಡಿದ್ದಾರೆ. ಅವ್ರು ಇವತ್ತು ಏನು ಹೇಳ್ತಾರೆ, ಈ ಸ್ಕೂಲಲ್ಲಿ ಮಾತ್ರ ಜನ ನಮ್ಮ KGFಲ್ಲಿರೋ ಜನ ಬಂದು ಅಡ್ಮಿಷನ್ ಕೊಡಿ ಕೇಳ್ತಾರೆ. ನಾನು ಹೆಂಗೆ ಕೊಟ್ಟಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ, ನಾನು ಕೊಟ್ಬಿಟ್ಟಿದ್ದೀನಿ ನೀ ಹೇಳ್ತಾರೆ. ಇದು ಯಾವ ರೀತಿಯಲ್ಲಿ ನ್ಯಾಯ? ಅಲ್ಲಿರೋದು ಜಾಗ ಕೂತ್ಕೊಳ್ಳೋಕೆ 35 ರೂಮು, ಅದರಲ್ಲಿ 20 ಮೆಂಬರ್ಸು ಸ್ಟೂಡೆಂಟ್ಸ್ಗೆ ಒಂದು ಟಾಯ್ಲೆಟ್ ರೂಮ್ ಇರಬೇಕು, 3 ಅಪ್ಸ್ಟೇರ್ ಇದೆ, ಮೋರ್ ದೆನ್ 40 ರೂಮ್ಸ್ ಇದೆ. 40 ರೂಮ್ಸಲ್ಲಿ 700 ಮೆಂಬರ್ಸ್ ಕೂತ್ಕೊಳ್ಳೋಕ್ಕೆ ಜಾಗ ಇರುತ್ತೆ. ಆ ಜಾಗದಲ್ಲಿ ಏನು ಮಾಡಬೇಕು, ಅಟ್ಲೀಸ್ಟ್ ಅದರ 10 ಟಾಯ್ಲೆಟ್ ರೂಮ್ ಮೈನಸ್ ಮಾಡ್ಕೊಳ್ಳಿ, 30 ರೂಮಲ್ಲಿ ಹೆಂಗೆ ಕೂತ್ಕೊಳ್ಳೋಕ್ಕಾಗುತ್ತೆ. ಮಿನಿಮಮ್ 700 ಜನ ಅಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇರುತ್ತೆ. 2500 ಜನ ಇವ್ರು ಏನು ಮಾಡ್ತಾರೆ, ಕಾರ್ತಿಕ್ ಕಲ್ಯಾಣ ಮಂಟಪ, ಮಂಗಲ್ಚಂದ್ ಕಲ್ಯಾಣ ಮಂಟಪ, ಇದು ಎದರಲ್ಲಿ 2ರಲ್ಲಿ ಕೂತ್ಕೊಳ್ಳೋಕೆ ಬಿಡ್ತಾರೆ. ಅಂದರೆ ಯಾವ ರೀತಿಯಲ್ಲಿ ಸ್ಕೂಲ್ ರನ್ ಮಾಡ್ತಾರೆ ಇವ್ರಿಗೆ. ಪರ್ ಇಯರ್ ಎವ್ರಿ ಇಯರ್ 20 ಕೋಟಿ ಇವ್ರಿಗೆ ಖರ್ಚು ವಸೂಲಾಗುತ್ತೆ. ಪರ್ ಮಂತ್ ಸ್ಯಾಲ್ರಿ ಮಾತ್ರ 17,000 ಕಲೆಕ್ಷನ್ ಆಗುತ್ತೆ. ಇದರಲ್ಲಿ ರನ್ ಮಾಡ್ಕೊಂಡು ಹೋಗ್ತಾರೆ. ಇದು ನ್ಯಾಯ ಇದೆಯಾ? ಕೇಳಿದರೆ ಜನ ನಮ್ಮ ಹತ್ರ ಪರ್ಮಿಷನ್ ಕೇಳ್ತಾರೆ. ಜನ ಬಂದು ನನ್ನ ಹತ್ರ ದಿನ ಅಡ್ಮಿಷನ್ ಕೇಳ್ತಾರೆ, ಇಲ್ಲಿಗೆಲ್ಲ ಅಡ್ಮಿಷನ್ ಕೊಡ್ತಾರೆ. ಇದು BO ಕೇಳಿದರೆ ನಾನು ಒಂದು 7 ಲೆಟ್ರ್ ಕಳಿಸಿದ್ದೀನಿ ಹೇಳ್ತಾರೆ. ಇವತ್ತು ಕೂಡ ಒಂದು ಲೆಟ್ರ್ ಕಳಿಸಿದ್ದಾರೆ. ನಾಳೆ DD ಬರಲಿ, ಇದರಲ್ಲಿ ಯಾರು ಅವ್ರಿಗೆ ಮಿಂಗಲ್ ಆಗಿದ್ದಾರೆ ನಾಳೆ ನೋಡೋಣ. ವೆಯ್ಟ್. ತಂಗವಾಯೆಲ್ಲ ಏನಾಗನ புதுசில் இங்கே இது ஓல்டு ஸ்கூலு ஜெயின் மகாவீர் ஸ்கூலு. இதில் கிட்டத்தட்ட 2800 பேருக்கு அட்மிஷன் கொடுத்துக்கிறாங்க. ஸ்கூல் பிரின்ஸிபல் என்ன சொல்கிறாங்க, லதா மேடம், எங்கள் ஸ்கூலில் படிக்கணுன்ட்டு கிட்டத்தட்ட KGFங்கிற ஒட்டுமொத்த ஜனமும் எங்கள் மேலே வந்து உயிராங்க. சார் நாங்கள் பர்மிஷன் கொடுக்கல, எங்களை அடித்துக்கு வராங்க, அதனால் நாங்கள் பர்மிஷன் கொடுத்துருக்குறோம், அட்மிஷன் பண்ணிக்கிறோம். எவ்வளோத்துக்கு? ஆனால் அவங்களுக்கு ரூமுக்கு இன்ஃப்ராஸ்ட்ரக்சர் ரூமுக்கு வந்து 40 ரூமில் 10 டாய்லெட் ரூம் போச்சாலும் 30 ரூமில் வந்து 700 பேர் தான் உட்காரத்துக்கு இப்படியே கெப்பாசிட்டி. இவங்க 2800 பேர் என்ன பண்ணுறாங்கன்னா, கிட்டத்தட்ட கார்த்திக் கல்யாண மண்டபத்தில் உட்கார வைக்கிறாங்க. அவங்களது MP மகால்ன்ட்டு வந்து அந்த கல்யாண மண்டபத்தில் உட்கார வச்சு இவங்க வித்தவுட் பர்மிஷன். அதே மாதிரி லாஸ்ட் இயர் வந்து கிட்டத்தட்ட 965 பேருக்கு பர்மிஷன் இல்லாத இவங்க
லாஸ்ட் இயர் கவர்மெண்ட்டுக்கு அப்ளை பண்ணிக்கிறாங்க பர்மிஷன் கேட்டவங்க. லாஸ்ட் இயர் இவங்களுக்கு பர்மிஷன் கொடுக்கல. அதே ரன் பண்ணி இவங்க இல்லீகலாக பண்ணுறதுனால நாங்கள் வந்து பிஓ கிட்ட வந்த அன்றைக்கி அதே மாதிரி பிஓ டிடிக்கு பேசணும். டிடி வந்து அவங்களுக்கு மெசேஜ் பண்ணிக்கிறார், நாளைக்கு வரேன்னு சொல்லிக்கிறாரு. அதே மாதிரி ஸ்டேட் எஜுகேஷன் கமிஷனர் காவேரி மேடம்க்கு ஆல்ரெடி மெயில் பண்ணியிருக்கோம், அவங்க கூட பேசியிருக்கோம். தயவு செஞ்சு ஸ்கூலுக்கு நாங்கள் யாரும் ட்ரபிள் இல்லை. ஸ்கூலில் பசங்களை வந்து நல்ல மாதிரியா ஒரு வீட்டிலேருந்து பசங்க அனுப்புகிறாங்கன்னா அவங்க சேஃப்டியாக இருக்கணும்னு தான் நாங்கள் ஆசைப்படுறோமே தவிர இந்த மாதிரி 2800 பேர் ஒரு மந்தை மாதிரி வச்சு சேர்த்து இது பண்ணால் அது வந்து ராங் ஆகுது. அந்த குழந்தைங்களுக்கெல்லாம் ரொம்ப சஃபர் ஆகும். அட்லீஸ்ட் இந்த இவங்களுக்கு இருக்கிறது இன்ஃப்ராஸ்ட்ரக்சர் வந்து கிட்டத்தட்ட 700 பேருக்கு தான். இவங்க மீதி 1700 பேர் எங்கே உட்கார வைக்கிறதுக்கு இடங்க அந்த இடத்த காமிச்சிட்டு இவங்க வந்து உட்கார வச்சுக்க சொல்லி ஸ்கூல் ரன் பண்ண சொல்லி. இந்த 1700 பேருக்கு இவங்க பர்மிஷனே இல்லை. இது மட்டும் கவர்மெண்ட்டில் பர்மிஷன் வாங்கலைங்க. இது தான் நாங்கள் ஹியூமன் ரைட்ஸ் மூலிமா, இது பியூர் ஹியூமன் ரைட்ஸ் வைலேஷன் பக்கா இது. அதனால் நாங்கள் வந்து ஹியூமன் ரைட்ஸ் மூலிமா லெட்டர் கொடுத்துக்கிறோம், பிஓக்கு லெட்டர் கொடுத்துக்கிறோம். அதனால் அவர் ஆக்ஷன் எடுக்குன்னு சொல்லிக்கிறார். ஆக்ஷன் எடுத்து லெட்டர் கொடுத்துக்கிறார். ஜெய் ஹிந்த், ஜெய் கர்நாடகா.